ಆಗ ಉಪ್ಪಿನ ಮೂಟೆಯನ್ನ ತಗೊಂಡು ಕಾಡು ಒಳಗಡೆ ಹೋದಂತ SIT ತಂಡ ಅಲ್ಲಿಂದ ಹೊರಗಡೆ ಬರ್ತಾ ಬಕೆಟ್ ಗಂಟ್ಲೆ ಅವರು ವಾಪಸ್ ಮೂಳೆಗಳ ಚೂರುಗಳನ್ನ ಹಾಯ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಸಿಕ್ಕಿದ್ ಒಂದು ಮೂಳೆ ಅಲ್ಲ ಕಣ್ರಿ, ಸಾಕಷ್ಟು ರಾಶಿ ಗಟ್ಲೆ ಸಿಕ್ಕಿದೆ. ಅದಾದ್ಮೇಲೆ ಇನ್ನ ಒಂದು ಮಾತೇನಪ್ಪ ಅಂತಂದ್ರೆ, ಅಲ್ಲಿ ಸಿಕ್ಕಿದ್ದು ಒಂದು ಅಸ್ಥಿಪಂಜರ ಅಲ್ಲ, ಅಲ್ಲಿ ಬಂದಿರತಕ್ಕಂತ ಮಾಹಿತಿ ಪ್ರಕಾರ 140 ಮೂಳೆಗಳು. ಮತ್ತೊಮ್ಮೆ ಈ ಭೀಮಾ ಮತ್ತೆ SIT ಟೀಮ್ ಅವ್ರು ಸೇರ್ಕೊಂಡು ಏನೋ ಮಸ್ಲತ್ ನಡೆಸ್ತಾ ಇದಾರೆ. ಆ ಮಸ್ಲತ್ ಏನು ಅಂತ ಗೊತ್ತಾಗ್ಬೇಕು ಅಂತಂದ್ರೆ ದಯವಿಟ್ಟು ಈಗ ಸಿಕ್ಕಂತ ಮೂಳೆಗಳನ್ನೆಲ್ಲ ಯಾವ ಒಂದು FSL ಕಳಿಸ್ತಾ ಇದಾರೆ ಅಂತ ಗೊತ್ತಾ? ಈಗ ಸಿಕ್ಕಂತ ಮೂಳೆಗಳನ್ನೆಲ್ಲ ಇದೇ FSL ಕಳಿಸ್ತಾ ಇದಾರೆ. ಹಾಗಾದ್ರೆ ಭೀಮಾ 11ನೇ ಪಾಯಿಂಟ್, 12ನೇ ಪಾಯಿಂಟ್, 13ನೇ ಪಾಯಿಂಟ್ಗಳನ್ನ ಓಪನ್ ಮಾಡಿಸ್ಲಿಲ್ವಾ? ಇಲ್ಲ, ಓಪನ್ ಮಾಡಿಸಿದಾನೆ. 11ರಲ್ಲೂ ಏನು ಇಲ್ಲ, 12ರಲ್ಲೂ ಏನಿಲ್ಲ. ಈಗ ಪೆಂಡಿಂಗ್ ಅಂತ ಉಳಿಸಿರೋದು 13ನೇದು ಒಂದೇ. ಈ ಭೀಮಾ 11ನೇ ಪಾಯಿಂಟ್ ಅಗಿಯೋದು ಬಿಟ್ಟು ಅಲ್ಲಿಂದ 100 ಮೀಟರ್ ಮುಂದಕ್ಕೆ ಏನಕ್ಕೆ ಹೋದ? ಅಲ್ಲಿರೋ ಗುಡ್ಡದಲ್ಲಿ ಯಾಕೆ ಅಗಿಬೇಕು ಅಂತ ಹೇಳ್ದ? ಇಲ್ಲೇನಾದ್ರೂ ಮಸ್ಲತ್ ನಡೀತಾ ಇದೆನಾ? ಭೀಮಾ ಮುಂಚೆ ತೋರಿಸಿದ್ದು 11ನೇ ಪಾಯಿಂಟ್, ಆದ್ರೂ ನಾನು ಹುಡುಕ್ಲಿಲ್ಲ. ಅಲ್ಲಿಂದ ಕರ್ಕೊಂಡು ಮುಂದಕ್ಕೆ ಹೋದ. ಅಲ್ಲಿಗೆ ಹೋಗ್ಬೇಕಾದ್ರೆ SIT ತಂಡದವರೆಲ್ಲ ಕಾಲ್ಜಾರ್ ಬೀಳ್ತಾ ಇದ್ರು. ಯಾಕೆ ಬೀಳ್ತಾ ಇದ್ರು? ಮಳೆ ಬಂದಿತ್ತು ಅದಕ್ಕೆ ಬೀಳ್ತಾ ಇದ್ರು. ಅಥವಾ ಭೀಮನ್ ಮಸ್ಲತ್ ಏನಾದ್ರು ಇರ್ಬೋದಾ? ಹಲೋ, ನಮಸ್ತೆ ಎಲ್ಲರಿಗೂ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ RVK ಸ್ಟುಡಿಯೋಸ್ಗೆ ಎಲ್ಲರಿಗೂ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ರಘುವರಿಯ ಧರ್ಮಸ್ಥಳ ಫೈಲ್ಸ್ ಮತ್ತೆ ಸೌಜನ್ಯ ಫೈಲ್ಸ್ಗೆ ಎರಡಕ್ಕೂ ಸ್ವಾಗತ ಹೇಳ್ತಾ, ಇವತ್ತು ನಾನು ಹೇಳಕ್ ಬಂದಿರತಕ್ಕಂಥ ವಿಚಾರ ಏನಪ್ಪಾ ಅಂತಂದ್ರೆ, 11ನೇ ಪಾಯಿಂಟ್ ಅಗಿಬೇಕಾದಂತ ಜಾಗದಲ್ಲಿ ಒಂದು ಅವಶೇಷ ಸಿಕ್ಕಿದೆ ಅಂತ ಎಲ್ಲರಿಗೂ ಗೊತ್ತಾಯ್ತು. ಬಟ್ 11 ಪಾಯಿಂಟ್ ಮಾಡದಂತ ಜಾಗದಲ್ಲ, ಮುಂಚೆ ಏನ್ ಭೀಮಾ 11ನೇ ಪಾಯಿಂಟ್ ಅಂತ ಏನ್ ಮಾಡಿದ ಆ ಒಂದು ಪಾಯಿಂಟ್ ಅಲ್ಲ, ಅಲ್ಲಿಂದ ಒಂದು ಸ್ವಲ್ಪ ಬದಲಾದ ಇನ್ನೊಂದು ಜಾಗದಲ್ಲಿ. ಹಾಗಾದ್ರೆ ಅವ್ರು ಇನ್ನೊಂದು ಜಾಗಕ್ಕೆ ಹೋಗಿದ್ಯಾಕೆ? ಸಡನ್ ಆಗಿ ಹೋಗ್ಬೇಕಂತ ಹೇಳಿದ್ಯಾರು? SIT ಅವರೇ ಹೇಳ್ಕೊಟ್ಟಿದ್ದಾರೆ ಅಂತ ಸ್ವಲ್ಪ ಜನ ಹೇಳ್ತಾ ಇದ್ದಾರೆ. ಇಲ್ಲಿ SIT ಅವರು ಇದರಲ್ಲಿ ಯಾಕೆ ಹೇಳ್ಕೊಡೋಕೆ ಬರ್ತಾರೆ, ಇದರಲ್ಲಿ ಯಾಕೆ ಇಂಟರ್ಫಿಯರ್ ಆಗ್ತಾರೆ, ಅವ್ರಿಗೂ ಇದಕ್ಕೆ ಏನ್ ಸಂಬಂಧ? ಈ ಒಂದಷ್ಟು ಗೊಂದಲಗಳು. ಅದ್ರ ಜೊತೆಗೆ ಸಿಕ್ಕಿದ ಅವಶೇಷಗಳು ಎಷ್ಟು? ಅಲ್ಲಿ ತುಂಬಾ ಜನ ಹೇಳ್ತಾ ಇದ್ದಾರೆ 1 ಸಿಕ್ಕಿದೆ ಅಂತ, ಇನ್ನೂ ಕೆಲವರು ಹೇಳ್ತಾ ಇದ್ದಾರೆ ಇಲ್ಲ 3 ಸಿಕ್ಕಿದೆ ಅಂತಂದೇಳಿ. ಇವೆಲ್ಲದಕ್ಕೂ ಒಂದು ಕ್ಲಾರಿಟಿ ಕೊಡೋದಕ್ಕೆ ಅಂತ ಈ ವಿಡಿಯೋ ಮಾಡ್ತಾ ಇದ್ದೀನಿ. ದಯವಿಟ್ಟು ಕ್ಷಮೆ ಇರಲಿ, ಈ ಒಂದು ವಿಡಿಯೋ ನಾನು ನಿನ್ನೆ ಮಾಡಬೇಕಾಗಿತ್ತು, ಈಗ ಮಾಡ್ತಾ ಇದ್ದೀನಿ. ಬಿಕಾಸ್ ಸ್ವಲ್ಪ ಸಮಯದ ಕೊರತೆ ಇತ್ತು. ಅದ್ರ ಜೊತೆಗೆ ನನಗೆ ಸ್ವಲ್ಪ ಇನ್ಫಾರ್ಮೇಶನ್ಸ್ ಕೂಡ ಡೌಟ್ ಅಲ್ಲಿತ್ತು. ಅದಕ್ಕೋಸ್ಕರ ನಾನು ನಿನ್ನೆ ಮಧ್ಯರಾತ್ರಿವರೆಗೂ ಸ್ವಲ್ಪ ರಿಸರ್ಚ್ ಮಾಡಿ ಅದ್ರ ಬಗ್ಗೆ ನೀಟಾಗಿ ತಿಳ್ಕೊಂಡ ಮೇಲೆ ಇವತ್ತು ಬೆಳಗ್ಗೆ ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಈಗ ವಿಚಾರಕ್ಕೆ ಬರೋದಾದ್ರೆ, ಮೊದಲನೇದಾಗಿ ಇದಕ್ಕಿಂತ ಮುಂಚೆ ಹಾಗದಂತ 10 ಪಾಯಿಂಟ್ಗಳೇನಿತ್ತು, 10 ಪಾಯಿಂಟ್ಗಳಲ್ಲಿ ಮೂಳೆಗಳು ಅಂತ ಸಿಕ್ಕಿದ್ದು ಬರೀ ಒಂದೇ ಒಂದು ಪಾಯಿಂಟ್ ಅಲ್ಲಿ, ಅದು 6ನೇ ಪಾಯಿಂಟ್ ಅಲ್ಲಿ. ಅದೆಲ್ಲರಿಗೂ ಗೊತ್ತು. ಈಗ 6ನೇ ಪಾಯಿಂಟ್ ಬಗ್ಗೆ ನಾನು ಒಂದು ಅಪ್ಡೇಟ್ ಕೊಡೋದಾದ್ರೆ, 6ನೇ ಪಾಯಿಂಟ್ ಏನು ಒಂದು ಡೀಟೇಲ್ಸ್ ಬೇಕಾಗಿತ್ತು, ಅದ್ರ ಬಗ್ಗೆ ಏನು ತನಿಖೆ ಆಗಬೇಕಾಗಿತ್ತು, ಅದನ್ನ ಯಾವ ಒಂದು FSL ತಂಡಕ್ಕೆ ಕಳಿಸ್ಬೇಕಾಗಿತ್ತು, ಅದರ ಒಂದು FSL ರಿಪೋರ್ಟ್ ಆಲ್ರೆಡಿ ರೆಡಿ ಆಗಿದೆ ಅಂತೆ. ಆಲ್ಮೋಸ್ಟ್ ಇನ್ನು ಸದ್ಯದಲ್ಲೇ ಅದ್ರ ಬಗ್ಗೆ ಒಂದು ಮಾಹಿತಿ ಕೂಡ ಹೊರಗಡೆ ಬರುತ್ತೆ. ಆಗ ತುಂಬಾ ಒಂದು ಗೊಂದಲಗಳಿತ್ತು, ಇದು ಗಂಡಸಿನ ಮೂಳೆ ಆಗಿತ್ತು ಅಂತಂದೇಳಿ. ಸೊ ಅದು ಹೌದಾ ಅಲ್ವಾ ಅಂತಂದೇಳಿ ಅದಿನ್ನೂ ಕೂಡ ಚರ್ಚೆಯಲ್ಲೇ ಇದೆ. ಹೌದು ಅನ್ನೋದು ಬರೀ ಅಂತ್ಯಕಂತ್ಯಗಳಲ್ಲೇ ನಿಂತ್ಕೊಂಡಿದೆ. ಬಟ್ ಅದು ಹೌದಾ ಅಲ್ವಾ ಅಂತಂದೇಳಿ ಆ ಒಂದು ರಿಪೋರ್ಟ್ ಬಂದ ಮೇಲೆ ಗೊತ್ತಾಗುತ್ತೆ. ಸೊ ಹಾಗಾಗಿ ಸದ್ಯದಲ್ಲೇ ಆ ಒಂದು ರಿಪೋರ್ಟ್ ಬರುತ್ತೆ. ಬಂದ ಮೇಲೆ ಅದ್ರ ಬಗ್ಗೆ ನಾನು ನಿಮಗೆ ಒಂದು ಕ್ಲಾರಿಟಿ ಕೊಡ್ತೀನಿ. ಅದಾದ ನಂತರ ಇನ್ನು ನೆಕ್ಸ್ಟ್ ಹಂತಕ್ಕೆ ನಾವು ಹೋಗೋದಾದ್ರೆ, ಶನಿವಾರದಿಂದ ನಾವು ಬಂದ್ಬಿಡೋಣ. ಯಾಕಂದ್ರೆ ಈ ಒಂದು ಚರ್ಚೆ, ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟಾಗ ನಾವು ಚರ್ಚೆ ಶನಿವಾರದಿಂದನೇ ತೊಗೊಂಡು ಬರ್ಬೇಕು. ಅದಕ್ಕೋಸ್ಕರ ಶನಿವಾರ ಸಂಜೆ ಎಲ್ಲ ಒಂದು ಫಿನಿಶ್ ಮುಗಿಸಿ ಮನೆಗೆ ಹೋದ್ಮೇಲೆ, ಐ ಮೀನ್ ಕ್ವಾರ್ಟರ್ಸ್ಗೆ ಹೋದ್ಮೇಲೆ ಅಲ್ಲಿ ಒಂದು ಡಿಸ್ಕಷನ್ ನಡೆಯುತ್ತೆ. ಯಾವ ಥರದೊಂದು ಡಿಸ್ಕಷನ್? ನಿಮ್ಗೆಲ್ಲರಿಗೂ ಗೊತ್ತು, ಮಂಜುನಾಥ ಗೌಡ ಅದು ಇದು ಅದೆಲ್ಲ ಏನೇನಾಯ್ತು ಅದೆಲ್ಲ ನಿಮ್ಗೆ ಗೊತ್ತು. ಸೊ ಅದೆಲ್ಲ ಫಿನಿಶ್ ಆದಮೇಲೆ ಅವತ್ತಿನ ದಿನ ಭೀಮನಿಗೆ ಒಂದು ಆಲೋಚನೆ ಬಂತಂತೆ. ಯಾವ ರೀತಿ ಅಂತಂದ್ರೆ, ಅವತ್ತಿನವರೆಗೂ ಭೀಮಾ ಮಾಡಿದಂಥ ಅಷ್ಟು ಪಾಯಿಂಟ್ಗಳಲ್ಲಿ ಏನೂ ಕೂಡ ಸಿಕ್ಕಲಿಲ್ಲ. ಬರೀ ಒಂದೇ ಒಂದು ಪಾಯಿಂಟಲ್ಲಿ ಬೇಕೋ ಬೇಡೋ ಅನ್ನೋ ರೀತಿ ಒಂದು ಊಟಕ್ಕೆ ಉಪ್ಪಿನಕಾಯಿ ಥರ ಒಂದು ಮೂಳೆ ಸಿಕ್ಕಿತ್ತು. ಸೊ ಹಾಗಾಗಿ ಭೀಮನಿಗೆ ಸ್ವಲ್ಪ ಯೋಚನೆ ಮಾಡಿ, ಒಂದು ಸ್ವಲ್ಪ ಬುದ್ಧಿವಂತನ ಥರ ಕೂತು ಯೋಚನೆ ಮಾಡಿದಂತೆ. ಸೊ ಆಗ ಅವನಿಗೆ ಉಳಿದಿದ್ದು ಏನಂತಂದ್ರೆ, ಹೌದು, ಇಲ್ಲಿವರೆಗೂ ನಾವು ಹುಡುಕಿದಂಥ ಎಲ್ಲ ಪಾಯಿಂಟ್, ಇಲ್ಲಿವರೆಗೂ ನಾನು ಮಾಡಿದಂಥ ಎಲ್ಲ ಪಾಯಿಂಟ್ಗಳು ಬಂದು ಒಂದು ನದಿ ತೀರ, ನೇತ್ರಾವತಿ ನದಿ ದಂಡೆಯಲ್ಲೇ ನಾನು ಮಾರ್ಕ್ ಮಾಡಿದ್ದು. ಸೊ ಹಾಗಾಗಿ ಎಲ್ಲ ಕೂಡ ಫೇಲ್ ಆಗ್ತಾ ಇರೋದಕ್ಕೆ ಅದೇ ಕಾರಣ. ಯಾಕೆ ಅಂತಂದ್ರೆ, ಈ 14 ವರ್ಷದಲ್ಲಿ ಯಾವಾಗ ಫ್ಲಡ್ ಬಂದು ಎಲ್ಲಿ ಕೊಚ್ಕೊಂಡು ಹೋಗಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಬಿಕಾಸ್ ಹಾಗಾಗಿ ಯಾವ ಮಣ್ಣು ಎಲ್ಲಿ ಬಂದು ದಿಬ್ಬ ಆಗಿದೆ, ಯಾವ ಮಣ್ಣು ಎಲ್ಲೋಗಿ ತೆಗ್ಗಾಗಿದೆ. ಸೊ ಹಾಗಾಗಿ ಇದೇ ಒಂದು ಕಾರಣಕ್ಕೆ ಫೇಲ್ ಆಗ್ತಾ ಇದೆ. ಇದೇ ಕೆಲಸ ನಾನು ಮತ್ತೆ ಮುಂದುವರಿಸಿದ್ರೆ ಇದು ನನಗೆ ಮತ್ತೆ ನಾನು ಕೊಟ್ಟಂತ ಒಂದು ಇನ್ಫಾರ್ಮೇಶನ್ಸ್ ಎಲ್ಲ ಸುಳ್ಳು ಅನ್ನೋ ಒಂದು ಅಪವಾದ ತಂದ್ಕೊಡುತ್ತೆ. ಅದಕ್ಕೋಸ್ಕರ ಭಾನುವಾರ ಪೂರ್ತಿ ಯೋಚನೆ ಮಾಡಿದಂಥ ಭೀಮಾ ಸೋಮವಾರ ತಲೆ ಓಡಿಸಿ ಮಾಡಿದಂಥ ಕೆಲಸ ಏನಪ್ಪಾ ಅಂತಂದ್ರೆ, ಇನ್ನೇನು 11ನೇ ಪಾಯಿಂಟನ್ನು ಅಗಿಯೋದಕ್ಕೆ ಅಂತ ಹೋಗ್ಬೇಕಲ್ವ, ಅವತ್ತಿನ ದಿನ ಅವನು ಇಮಿಡಿಯೇಟ್ಲಿ ಸ್ಪಾಟಲ್ಲಿ ಚೇಂಜ್ ಮಾಡಿ, ಇಲ್ಲ ನಾನು ಇಲ್ಲಿ ಹುಡುಕ್ತಾ ಇಲ್ಲ, ಇಲ್ಲಿಂದ ಸರಿಸುಮಾರು ಒಂದು 100ರಿಂದ 150 ಮೀಟರ್ ದೂರದಲ್ಲಿರ್ತಕ್ಕಂಥ ಬಂಗ್ಲಗುಡ್ಡ ಆ ಒಂದು ಪ್ರದೇಶದಲ್ಲಿ ಅಗಿಬೇಕು, ದಯವಿಟ್ಟು ಇದಕ್ಕೆ ಅನುಮತಿ ಮಾಡಿಕೊಡಿ ಅಂತ ಕೇಳ್ತಾರೆ. ಸೊ ಈಗ ಮುಂಚೆ ತೋರಿಸಿದಂಥ ಪಾಯಿಂಟ್ನ ಓಪನ್ ಮಾಡ್ಲಿಲ್ವಾ, ಅಥವಾ ನೀನು ಇಲ್ಲಪ್ಪ ನೀನು ಮುಂಚೆ ತೋರಿಸಿರೋ ಪಾಯಿಂಟ್ ಮೊದಲು ಮಾಡು, ಆಮೇಲೆ ನೀನು ಸಿಕ್ಕಿ ತೋರಿಸುವಂತ ಈ ರೀತಿ ಏನಾದರೂ ಒಂದು ಮಾತುಕತೆ ಬರ್ಬೇಕಲ್ವಾ? ಇವನೇನಪ್ಪ ಇವನು ಇನ್ನು ಮಾರ್ಕ್ ಮಾಡಿರೋ ಪಾಯಿಂಟ್ಗಳೇ ಇನ್ನು ಓಪನ್ ಆಗಿಲ್ಲ, ಅಷ್ಟು ಬೇಗ ಆಲ್ರೆಡಿ ಅಲ್ಲಿ ಕರ್ಕೊಂಡು ಹೋಗ್ತಾ ಇದ್ದಾನೆ ಅನ್ನೋ ಒಂದು ಡೌಟ್ ಬರ್ಬೋದು. ಸೊ ಇಲ್ಲಿ ಇನ್ನೊಂದು ಕ್ಲಾರಿಟಿ ಕೊಡ್ತೀನಿ. ಏನಪ್ಪಾ ಅಂತಂದ್ರೆ,
ಆ ಒಂದು ಹಿಂದಿನ ದಿನದ ಒಂದು ತನಿಖೆಯಲ್ಲಿ ಹಿಂದಿನ ದಿನದ ಒಂದು ರಿಲ್ಯಾಕ್ಸೇಷನ್ ಏನಿತ್ತಲ್ವ, ಸಂಡೇ ರಜೆ ಇತ್ತು. ಸೊ ಅವತ್ತಿನ ದಿನ ಒಂದು ರಿಲ್ಯಾಕ್ಸೇಷನ್ ಅಲ್ಲಿ ಏನೇನೆಲ್ಲ ಆಯ್ತು ಅಂತಂದ್ರೆ SIT ಅವರು ಕೂಡ ಹೌದು 14 ವರ್ಷದಲ್ಲಿ ಏನ್ ಬೇಕಾದ್ರೂ ಬದಲಾಗಿರ್ಬೋದು, ಅರಣ್ಯ ಕೂಡ ಬದಲಾಗಿರ್ಬೋದು. ಸೊ ಹಾಗಾಗಿ ನಿನಗೆ ಒಂದು ಅವಕಾಶ ಇದೆ. ಯಾವ ರೀತಿ ಅಂತಂದ್ರೆ ನೀನು ಅಪ್ಪಿ ತಪ್ಪಿ ಇದರ ಬದಲು ಇಲ್ಲ ಇಲ್ಲಿ ಹುಡುಕ್ಬೋದಾ ಅನ್ನೋ ಒಂದು ಅವಕಾಶಗಳು ಯಾವುದೇ ತರದ್ದು ನಿನಗೆ ಸಡನ್ಲಿ ನೆನಪಾದ್ರೂ ಕೂಡ ಅದಕ್ಕೆ ಅನುಮತಿಯನ್ನು ಕೊಟ್ಟಿರ್ತೇವೆ. ಬಿಕಾಸ್ ಯಾಕೆ ಅಂತಂದ್ರೆ ಅದು ಒಂದು ಕಾಡಾಗಿರೋದ್ರಿಂದ. ಅದು ಯಾವುದೋ ಊರಲ್ಲಿ ಆಗಿದ್ದಿದ್ರೆ 20 ವರ್ಷ ಆದ್ರೂ ಕೂಡ ಆ ಒಂದು ಜಾಗ ಬದಲಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲೇ ಪಾಯಿಂಟ್ ಮಾಡಿದ್ಯಾ, ಇವತ್ತು ಇಲ್ಲಿ ನಾಳೆ ಅಲ್ಲೇ ಹೇಳ್ತಾ ಇದೆ, ಆಟ ಆಡ್ತಾ ಇದೆ ಅಂತಿದ್ರು. ಬಟ್ ಅದೊಂದು ಅರಣ್ಯ ಆಗಿರೋದ್ರಿಂದ ನಿನಗೆ ಅದೊಂದು ಅನುಮತಿ ಇರುತ್ತೆ. ನಿನಗೆ ಸ್ಪಾಟ್ ಅಲ್ಲಿ ಏನೇ ಒಂದು ಸಡನ್ಲಿ ಯಾವುದೇ ತರದೊಂದು ಚೇಂಜಸ್ ಅನ್ಸಿದ್ರು ಕೂಡ ನೀನು ಮಾರ್ಕ್ ಮಾಡಬಹುದು. ಬಿಕಾಸ್ ಇಲ್ಲಿವರೆಗೂ ಫೇಲ್ ಆಗಿರೋದ್ರಿಂದ ನಿನಗೆ ಇದೊಂದು ಅವಕಾಶ ಇದೆ. ಸಮಯದ ಕೊರತೆ, ಸಮಯದ ಒಂದು ವ್ಯರ್ಥ ಆಗ್ತಿರೋದ್ರಿಂದ ನೀನು ಈ ತರದೊಂದು ಕೆಲಸ ಕೂಡ ಮಾಡಬಹುದು ಅಂತಂದೇಳಿ SIT ತಂಡದವರು ಕೂಡ ಒಂದು ಅನುಮತಿನ ಕೊಟ್ಟಿದ್ರಂತೆ. ಸೊ ಅದಕ್ಕೋಸ್ಕರ ಸೋಮವಾರ ಬಂದಂತ ಭೀಮಾ 11ನೇ ಪಾಯಿಂಟ್ ಅನ್ನ ಇಮಿಡಿಯೇಟ್ಲಿ ಸ್ಕಿಪ್ ಮಾಡಿ ಸೀದಾ ಕರ್ಕೊಂಡು ಹೋಗಿದ್ದು ಬಂಗ್ಲಗುಡ್ಡ ಅನ್ನೋ ಒಂದು ಜಾಗಕ್ಕೆ. ಸೊ ನಾವು ಕೂಡ ಆ ಭಾಗದವರಲ್ಲ, ಆ ಭಾಗದಲ್ಲಿ ಯಾವ್ಯಾವ ಗುಡ್ಡಕ್ಕೆ ಯಾವ ಹೆಸರಿಟ್ಟಿದ್ದಾರೆ ಅಂತ ನಮಗೂ ಗೊತ್ತಿಲ್ಲ. ಸೊ ಒಂದಷ್ಟು ರಿಸರ್ಚ್ ಮಾಡೋದ್ರಿಂದ, ಒಂದಷ್ಟು ಸ್ನೇಹಿತರ ಹೆಲ್ಪ್ ತಗೊಂಡಿದ್ರಿಂದ ನಮ್ಗೆ ಈ ವಿಷಯಗಳೆಲ್ಲ ಗೊತ್ತಾಗ್ತಾ ಹೋಗುತ್ತೆ. ಸೊ ಬಂಗ್ಲಗುಂಡದಲ್ಲಿ ಅಲ್ಲಿ ಹೋಗಿ ಆಗಿದ್ದಾರೆ. ಸೊ ಅಲ್ಲಿ ಒಂದು ಅವಶೇಷ ಸಿಗುತ್ತೆ ಅನ್ನೋದು ಇಲ್ಲಿವರೆಗೂ ನಿಮ್ಗೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ಮಾತುಕತೆ. ಆದ್ರೆ ನಿಜವಾದ ಮಾಹಿತಿ ಏನು ಅಂತ ನಾನು ಹೇಳ್ತೇನೆ ಕೇಳಿ. ಅಲ್ಲಿ ಸಿಕ್ಕಿದ್ದು ಸರಿಸುಮಾರು ಬರೀ ಒಂದು ಅಸ್ಥಿಪಂಜರ ಅಲ್ಲ, 3 ಅಸ್ಥಿಪಂಜರಗಳಂತೆ. ಹೌದು, ಇದು ಸತ್ಯವಾದಂತ ಮಾತು. ಯಾಕೆ ಅಂತಂದ್ರೆ ಈಗ ಇದಕ್ಕೆ ಸಂಬಂಧಪಟ್ಟಂತ ಈಗ ಇಷ್ಟು ಕೇಸಲ್ಲಿ ನಿಮ್ಗೆ ಸಾಕ್ಷಿದಾರ ಅಂತ ಇದ್ದಿದ್ದು ಯಾರು? ಬರೀ ಭೀಮಾ ಅಂತ. ಸೊ ದೂರುದಾರ ಅಂತ ಇದ್ದಿದ್ದು ಯಾರು? ಸುಜಾತ ಭಟ್. ಸುಜಾತ ಭಟ್ ಅಂತ ಒಬ್ರು ಏನಿದ್ದಾರೆ, ಸೊ ಇವರ ಪರ ಲಾಯರ್ ಅವ್ರ ಕಡೆಯಿಂದ ಒಂದು ಪತ್ರಿಕಾ ಒಂದು ಪ್ರಕಟಣೆ ಆಗಿರುತ್ತೆ. ಸೊ ಆ ಒಂದು ಪ್ರಕಟಣೆಯಲ್ಲಿ ಏನನ್ನ ಅವರು ಪ್ರಕಟಣೆ ಮಾಡಿದ್ದಾರೆ ಅಂತಂದ್ರೆ, ಈಗ 11ನೇ ಪಾಯಿಂಟ್ ಏನಿದೆ ಅದನ್ನ ಇಮಿಡಿಯೇಟ್ಲಿ ಶಿಫ್ಟ್ ಮಾಡಿದಂತ ಭೀಮಾ ಒಂದು ಜಾಗದಲ್ಲಿ ಒಂದು ಸರಿಸುಮಾರು 100 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಇರ್ತಕ್ಕಂಥ ಒಂದು ಜಾಗದಲ್ಲಿ ಅಗದಾಗ ಅಲ್ಲಿ ಸಿಗ್ತಕ್ಕಂಥ 3 ಒಂದು ಅವಶೇಷಗಳೇನಿದೆ ಅದರಲ್ಲಿ 3ರಲ್ಲಿ ಒಂದು ಹೆಣ್ಣಿನದ್ದಾಗಿದೆ ಅಂತಂದೇಳಿ ಅಲ್ಲಿಂದ ಒಂದು ಮಾಹಿತಿ ಹೊರಗಡೆ ಬಂದಿದೆ. ಇದು ನೋಡಿ, ಯಾರೋ ಹೊರಗಡೆಯವ್ರು ಕೊಟ್ಟಿರೋದಲ್ಲ, ಇದು ಯಾರೋ ಹೊರಗಡೆಯವ್ರು ಕೊಟ್ಟಿರೋದು ಕಂತೆಗಳಲ್ಲ. ಸ್ವತಃ ದೂರುದಾರರಾಗಿರ್ತಕ್ಕಂಥ ಈಗ ಸುಜಾತ ಭಟ್ ಅವರ ಒಂದು ಪರವಾಗಿ ಬಂದಂತ ಒಂದು ಪ್ರಕಟಣೆ ಆಗಿದ್ರಿಂದ ಇದನ್ನ ನಾವು ನಂಬಲೇಬೇಕಾಗುತ್ತೆ. ಬಿಕಾಸ್ ಇಟ್ ಇಸ್ ಟ್ರೂ. ಸೊ ಹಾಗಾಗಿ ನಾನು ಈ ಒಂದು ಮಾಹಿತಿನ ನಾನು ಮುಂದೆ ಬಿಚ್ಚಿಡೋದಕ್ಕೆ ಇಷ್ಟಪಡ್ತೀನಿ. ಇದಾದ ನಂತರ ಅಲ್ಲಿ ಇನ್ನೊಂದು ಮಾತುಕತೆ ಏನಪ್ಪಾ ಅಂತಂದ್ರೆ, ಅಲ್ಲಿ ಸಿಕ್ಕಂತ ಒಂದು ಅವಶೇಷಗಳೇನಿದೆ ಅದು ಬಂದು ಭೂಮಿಯ ಮೇಲ್ಭಾಗದಲ್ಲೇ ಇತ್ತು ಅಂತ ತುಂಬಾ ಜನ ಹೇಳ್ತಾ ಇದ್ದಾರೆ. ಹಾಗೆ ಅದು 14 ವರ್ಷದ ಹಿಂದಿನದ್ದಲ್ಲ. ಈಗ ರೀಸೆಂಟ್ಲಿ 1 ಇಲ್ಲ 2 ವರ್ಷ, 1.5-2 ವರ್ಷ ಆ ಒಂದು ಡಿಸ್ಟೆನ್ಸ್ ಅಲ್ಲಿ, ಆ ಒಂದು ಆಸುಪಾಸಿನಲ್ಲಿ ಯಾರೋ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡದ್ದು, ಈ ತರದ ಒಂದು ಮಾತುಕತೆ ಕೇಳಿ ಬರ್ತಾ ಇದೆ. ಸೊ ಇದೆಲ್ಲದಕ್ಕೂ ಕೂಡ ಬ್ರೇಕ್ ಬೀಳಬೇಕು ಅಂತಂದ್ರೆ ಇದಕ್ಕೆ ನಿಜವಾಗ್ಲು ಈಗ ಆ ಒಂದಷ್ಟು ಸಿಕ್ಕಂತ ಬೋನ್ಗಳೇನಿದೆ, ಆ ಒಂದಷ್ಟು 3 ಶವಗಳಿಗೆ ಸಿಕ್ಕಂತ ಒಂದು ಬೋನ್ಗಳೇನಿದೆ ಅದನ್ನ ಅವರು FSL ತಂಡಕ್ಕೆ ಕಳಿಸ್ಕೊಟ್ಟಿದ್ದಾರೆ. ಸೊ ಅದು ಈಗ ಕಳಿಸ್ಕೊಟ್ಟಿರೋಂಥದ್ದು ಮೇ ಬಿ ನನಗೆ ಕೇಳುವಂಥದ್ದು ಮಾಹಿತಿ ಪ್ರಕಾರ ಮಣಿಪಾಲ್ನ ಒಂದು FSL ಇದಕ್ಕೆ ಕಳಿಸ್ಕೊಟ್ಟಿದ್ದಾರೆ ಅಂತ ಮಾಹಿತಿ ಬಂದಿದೆ. ಸೊ ಈಗ ಅಲ್ಲಿಂದ ಒಂದು ಸುದ್ದಿ ಹೊರಗಡೆ ಬಂದ ಮೇಲೆನೆ ಗೊತ್ತಾಗುತ್ತೆ, ಹೌದಾ ಅದು 14 ವರ್ಷದ ಹಿಂದಿನದಲ್ವಾ, ಹೌದಾ ಅಥವಾ 2 ವರ್ಷದ 1 ವರ್ಷದ, ಇದೆಲ್ಲದಕ್ಕೂ ಬ್ರೇಕ್ ಆ ಒಂದು FSL ತಂಡದಿಂದ ರಿಪೋರ್ಟ್ಸ್ ಹೊರಗಡೆ ಬಂದಾಗ್ಲೇನೆ. ಇದಿಷ್ಟು ಹೇಳಕ್ ಇಷ್ಟಪಡ್ತೀನಿ. ಸೊ ಇದಾದ್ಮೇಲೆ ಇನ್ನೊಂದು ಹೊಸ ಮಾಹಿತಿ ಏನಪ್ಪಾ ಅಂತಂದ್ರೆ, ಅಲ್ಲಿ ಸಿಕ್ಕಂತ ಅಷ್ಟು 3 ಒಂದು ಅಸ್ಥಿಪಂಜರಗಳಲ್ಲಿ ಟೋಟಲ್ ಆಗಿ ಸಿಕ್ಕಂತ ಮೂಳೆಗಳು ಇವಾಗ ನಿಮ್ಗೆಲ್ಲ ಗೊತ್ತಾಗುತ್ತೆ. ಏನಪ್ಪಾ ಅಂತಂದ್ರೆ, ಒಂದು ಸ್ವಲ್ಪ ಡಿಸ್ಟೆನ್ಸ್ ಆಗ್ತಾ ಬೌನ್ಗಳು ಡಿವೈಡ್ ಆಗ್ತಾ ಹೋಗುತ್ತೆ. ಒಂದು ಅಸ್ಥಿಪಂಜರ ಅಂತಂದ್ರೆ ನಿಮ್ಗೆ ಗೊತ್ತು, ಒಂದೇ ಒಂದು ಅಡ್ಜಾಯಿಂಟ್ ಆಗಿರುತ್ತೆ. ಬಟ್ ಸ್ವಲ್ಪ ಟೈಮ್ ಡಿಲೇ ಆಗ್ತಾ ಅದು ಡಿವೈಡ್ ಆಗ್ತಾ ಹೋಗುತ್ತೆ, ಪುಡಿ ಆಗ್ತಾ ಹೋಗುತ್ತೆ. ಸೊ ಅದು ಎಷ್ಟು ವರ್ಷಕ್ಕೆ ಪುಡಿ ಆಗುತ್ತೆ ಅನ್ನೋ ಒಂದು ಮಾಹಿತಿ ನನಗೂ ಕೂಡ ಸರಿಯಾಗಿ ಗೊತ್ತಿಲ್ಲ. ಅದನ್ನ ಮುಂದಿನ ವಿಡಿಯೋಗಳಲ್ಲಿ ನಾನು ತಿಳಿಸುವಂತ ಪ್ರಯತ್ನ ಮಾಡ್ತೀನಿ. ಈಗ ಅಲ್ಲಿ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ 140 ಮೂಳೆಗಳು, ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 140 ಮೂಳೆಗಳು ಆ ಒಂದು ಜಾಗದಲ್ಲಿ ಸಿಕ್ಕಿರುವಂತದ್ದು. ಸೊ ಈ ಒಂದು ಇನ್ಫಾರ್ಮೇಶನ್ ನಾವು ನೋಡ್ತಾ ಇದ್ರೆ ಡೆಫಿನೆಟ್ಲಿ ಅಲ್ಲಿ ಸಿಕ್ಕಿರೋದು 3 ಅವಶೇಷಗಳು ಅಂತ ನಾವು ನಂಬಬೇಕಾಗುತ್ತೆ. ಬಟ್ ಇದರಲ್ಲಿ 100% ಸತ್ಯವಾದ ಒಂದು ಮಾಹಿತಿ ಏನಪ್ಪಾ ಅಂತಂದ್ರೆ, ಪಕ್ಕ ಅದರಲ್ಲಿ ಒಂದು ಹೆಣ್ಣಿನ ಮೂಳೆ ಇದೆ ಅಂತಂದೇಳಿ ಮಾಹಿತಿನ. ಇದಿಷ್ಟು 10 ಮಾತುಗಳನ್ನ ಇಟ್ಕೊಂಡು ನಾವು ಈಗ ಈ ಒಂದು ಕೇಸಲ್ಲಿ ಒಂದು ಹೆಜ್ಜೆ ಮುಂದೆ ಹೋಗಿದೀವಿ ಅಂತಂದೇಳಿ ಖುಷಿ ಪಡ್ಬೋದು. ಹೌದು, ಈಗ ಭೀಮಾ ಯಾಕೆ ಸಡನ್ಲಿ ಅಲ್ಲಿಗೆ ಶಿಫ್ಟ್ ಮಾಡ್ದ, ಅವನು 11ನೇ ಪಾಯಿಂಟ್ ಯಾಕೆ ಅಗಿಲಿಲ್ಲ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಅವನು ಅಲ್ಲಿ ಮುಟ್ಟದೇ ಇರೋದಕ್ಕೂ ಕಾರಣ ಏನು ಅಂತಂದ್ರೆ, ಅವನು ಕನ್ಫರ್ಮ್ ಆಗೋಯ್ತು, ನಾನು ಮಾಡಿದಂತ ಎಲ್ಲ ನೇತ್ರಾವತಿ ನದಿ ದಂಡೆಲಿರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ಗಳು ನನಗೆ ಮಣ್ಣು ತಿನ್ನಿಸ್ತಾ ಇದ್ದಾವೆ. ಬಿಕಾಸ್ ಆಗಿರ್ತಕ್ಕಂಥ ಫ್ಲಡ್ ಆಗಿರ್ಬೋದು, ಆಮೇಲೆ ಒಂದು ಟೈಮ್ ಡಿಲೇ ಆಗಿರೋದ್ರಿಂದ. ಸೊ ಅದಕ್ಕೋಸ್ಕರ ನಾನು ಈ ಒಂದು ಪಾಯಿಂಟ್ ಅನ್ನ ಮತ್ತೆ ಆಗಿದ್ದು ಟೈಮ್ ವ್ಯರ್ಥ ಮಾಡೋದು ಬೇಡ ಅಂತ 1 ದಿನ ಟೈಮ್ ತಗೊಂಡಂತ ಭೀಮಾ ಡೈರೆಕ್ಟ್ ಆಗಿ ಅವನು ತಲೆ ಓಡಿಸ್ಬಿಟ್ಟು ಯಾರಿಗೂ ಕೂಡ ಒಂದು ಮಾಹಿತಿ, ಸಣ್ಣ ಮಾಹಿತಿ ಕೂಡ ಬಿಟ್ಟು ಕೊಡದೆ ಡೈರೆಕ್ಟ್ ಆಗಿ ಕರ್ಕೊಂಡು ಹೋಗಿದ್ದೆ ಬಂಗ್ಲಗುಡ್ಡದಲ್ಲಿ ಆದಂತ ಒಂದು
ಘಟನೆ ಏನು ಅಂತ ಇಷ್ಟೊತ್ತು ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಇದೆಲ್ಲ ಆದಮೇಲೆ ಈಗ 6ನೇ ಪಾಯಿಂಟಲ್ಲಿ ಸಿಕ್ಕಂಥ ಮೂಳೆಗಳೇನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು FSL ರಿಪೋರ್ಟ್ ಆಲ್ಮೋಸ್ಟ್ ರೆಡಿ ಆಗುವಂಥ ಒಂದು ಹಂತದಲ್ಲಿದೆ. ಅದಕ್ಕೆ ಬೇಕಾದಂಥ ಒಂದು ಇನ್ಫಾರ್ಮೇಷನ್ ಇದೆ. ಅದನ್ನ ಇಮಿಡಿಯೇಟ್ಲಿ ನಾನು ಆ ಒಂದು FSL ತಂಡದಿಂದ ಇನ್ಫಾರ್ಮೇಷನ್ ಬಂದ ತಕ್ಷಣ ಇಮಿಡಿಯೇಟ್ಲಿ ನಾನು ನನ್ನ ವಿಡಿಯೋ ಮೂಲಕ ತಿಳಿಸ್ಕೊಡ್ತೀನಿ. ಹಾಗೆ ಇಲ್ಲಿವರೆಗೂ ಸುದ್ದಿನೇ ಹೊರಗಡೆ ಬರ್ತಾ ಇರಲಿಲ್ಲ. ನಿನಗೆ ಹೆಂಗಪ್ಪ ಗೊತ್ತಾಯ್ತು ಅಂತ ಒಂದೆರಡು ಸ್ವಲ್ಪ ಜನ ಆಗ್ತಾ ಇರ್ತಾರೆ. ಈಗ ಅಲ್ಲಿ ಸ್ಪಾಟಲ್ಲಿ ಇದ್ದಂತಲ್ಲಿ ಮೂಳೆಗಳೇನಾದರೂ ಸಿಕ್ಕಿದ್ರೆ, ಈ ರೀತಿ ಒಂದು ಕೆಲಸ ಮಾಡೋದಕ್ಕೆ ಅಂತ ಹೋದಾಗ ಮೂಳೆಗಳೇನಾದ್ರು ಸಿಕ್ಕಿದ್ರೆ ಅಲ್ಲಿಗೆ ಉಪ್ಪಿನ ಮೂಟೆಗಳನ್ನ ತಗೊಂಡೋಗ್ತಾರೆ. ಸೊ ಉಪ್ಪಿನ ಮೂಟೆಗಳನ್ನ ತಗೊಂಡೋದಾಗ ಜನಗಳಿಗೆ ಕನ್ಫರ್ಮ್ ಆಗುತ್ತೆ, ನೋಡುವಂತ ಬರೀ ಕಾಮನ್ ಪೀಪಲ್ಗೆ ಕನ್ಫರ್ಮ್ ಆಗೋಗುತ್ತೆ. ಓಕೆ, ಉಪ್ಪಿನ ಮೂಟೆಯನ್ನು ತಗೊಂಡೋಗ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ ಡೆಫಿನೆಟ್ಲಿ ಸಿಕ್ಕಿದೆ ಅಂತಂದೇಳಿ. ಸೊ ಆಗ ಉಪ್ಪಿನ ಮೂಟೆಯನ್ನು ತಗೊಂಡು ಕಾಡು ಒಳಗಡೆ ಹೋದಂತ SIT ತಂಡ ಅಲ್ಲಿಂದ ಹೊರಗಡೆ ಬರ್ತಾ ಬಕೆಟ್ ಗಂಟ್ಲೆ ಅವರು ವಾಪಸ್ ಮೂಳೆಗಳ ಚೂರುಗಳನ್ನ ಹಾಯ್ಕೊಂಡು ಬರ್ತಾರೆ. ಸೊ ಹಾಗಾಗಿ ಇದನ್ನೆಲ್ಲ ಅಬ್ಸರ್ವ್ ಮಾಡಿದ ಮೇಲೆ ಅಲ್ಲಿಂದ ಒಂದು ಸುದ್ದಿ ಹೊರಗಡೆ ಬಂದಿತ್ತು. ಸೊ ಹಾಗಾಗಿ ಇದು ಹೌದಾ ಅಲ್ವಾ ಅನ್ನೋ ಒಂದು ಡೌಟ್ ನನಗೆ ನೆನ್ನೆ ಕೂಡ ಇತ್ತು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಲಿಲ್ಲ. ಡೌಟಲ್ಲಿ ನಾವು ವಿಡಿಯೋ ಮಾಡಬಾರ್ದು, ಒಂದು ಕನ್ಫರ್ಮೇಷನ್ ಅಂತ ಸಿಗಬೇಕು. ಅದಕ್ಕೋಸ್ಕರ ನಾನು ವಿಡಿಯೋ ಮಾಡಿರಲಿಲ್ಲ. ನಿನ್ನೆ ಮಧ್ಯರಾತ್ರಿ 2-2:30 ಆಗಿರ್ಬೋದು ಸರಿಸುಮಾರು. ಸೊ ಅಲ್ಲಿ ಆಗ ನನಗೆಲ್ಲ ಕೂಡ ಮಾಹಿತಿ ಕನ್ಫರ್ಮ್ ಆಯಿತು. ಸೊ ಹಾಗಾಗಿ ಇಮಿಡಿಯೇಟ್ಲಿ 1 ಅವರ್ ಟೈಮ್ ತಗೊಂಡು ನಾನು ಪ್ರಿಪೇರ್ಡ್ ಆಗಿ ಈ ಒಂದು ವಿಡಿಯೋನ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಅಂತ ನಾನು ಅನ್ಕೊಂತೀನಿ. ಏನಾದರೂ ಮಿಸ್ಟೇಕ್ ಆಗಿದ್ರೆ ದಯವಿಟ್ಟು ಕ್ಷಮಿಸಿ. ಇದಕ್ಕೆ ಸಂಬಂಧಪಟ್ಟಂತ ಮತ್ತೆ ಯಾವುದೇ ಥರದ ಹೊಸ ವಿಚಾರಗಳಿದ್ರು ಕೂಡ ನೀವು ನನ್ನ RVK ಸ್ಟುಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡಿ. ಸೌಜನ್ಯ ಪರ ಹೋರಾಟಗಾರರು ಕೂಡ ಸೌಜನ್ಯಗೆ ನ್ಯಾಯ ಸಿಗಬೇಕು ಅನ್ನೋಂಥ ಎಲ್ಲರಿಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಹೊಸ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ಕಾಯ್ತಾ ಇರಿ, ನೋಡ್ತಾ ಇರಿ. RVK ಸ್ಟುಡಿಯೋಸ್. ಲವ್ ಯು ಆಲ್.